ಯಾವುದೇ ಯೋಜನೆಯನ್ನ ಅನುಷ್ಠಾನ ತರೋದಕ್ಕೆ ಮುಂಚಿತವಾಗಿ ಅದನ್ನ ಹೋರಿ ಅಬ್ಬೆ ಡ್ಯಾಮಿನ 600 ಮೀಟರ್ ಕೆಳಭಾಗದಲ್ಲಿ ಮಾಡಬೇಕು ಅಂತೇಳಿ ಅವರು ಬರೆದಿದ್ದಾರೆ. ಸುಮ್ಮನೆ ಅಪಪ್ರಚಾರವನ್ನು ಮಾಡೋದು ಒಳ್ಳೇದಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗೆ ವಾರಾಯಿ ಅಣೆಕಟ್ಟಿನಲ್ಲಿ ಸಾಧಾರಣ ಒಂದು 15 ವರ್ಷಗಳಿಂದ ಕೆಲಸವನ್ನ ಮಾಡಿದ ಅನುಭವ ನನಗಿರ್ತದೆ. ಯಾರೋ ರಾಜಕೀಯ ಮುಖಂಡರುಗಳೆಲ್ಲ ವಾಟ್ಸಪ್ಪಲ್ಲೆಲ್ಲ ಬರಿತಾ ಇದ್ದಾರೆ, ತಾಂತ್ರಿಕ ಮುಖಂಡನ ಇವನು ಅಂತೇಳಿ. ಅವ್ರ ಬಗ್ಗೆ ಟೀಕೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಸಿದ್ದಾಪುರ ರೈತರ ಬಗ್ಗೆ ನಮ್ಗೆ ಅಭಿಮಾನ ಇದೆ. ಈ ಏತ ನೀರಾವರಿಯಿಂದ ಸಿದ್ದಾಪುರಕ್ಕೆ ನೀರು ಹೋಗಲೇಬೇಕು. ನಾವು 4,000 ಪ್ಯಾಂಪ್ಲೆಟ್ ಇಂದ ಪ್ರಿಂಟ್ ಮಾಡಿದ್ದೇವೆ. ಅದರ ಬಾಟಮ್ ನಲ್ಲಿ ಹಾಕಿದ್ದೇವೆ. ಶೀರ್ಷಿಕೆ ಏನಿದೆ ಅಂತ ಹೇಳಿದ್ರೆ ಸಿದ್ದಾಪುರಕ್ಕೆ ನೀರು ಹೋಗಲೇಬೇಕು. ಆದರೆ ಅವೈಜ್ಞಾನಿಕ ಜಾಕ್ವೆಲ್ ಪಾಯಿಂಟ್ ನ ಮಾತ್ರ ಕೆಳಗಡೆ ಮಾಡಿ ಅಣೆಕಟ್ಟಿನ ಮೇಲ್ಭಾಗದವರಿಗೆ ಮತ್ತೆ ಕೆಳಭಾಗದವರಿಗೆ ಸಮಾನ ನ್ಯಾಯ ಕೊಡಿ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದೇವೆ. ಎಲ್ಲೂ ಕೂಡ ನಾವು ಯಾರಿಗೂ ಕೂಡ ನಾವು ಈ ಕಾರ್ಯಕ್ರಮವನ್ನ ಕೇವಲ 2 ದಿನದಲ್ಲಿ ಅರೇಂಜ್ ಮಾಡಿರುವಂತದ್ದು. ಯಾರ ಮನೆಗೆ ಹೋಗ್ಲಿಲ್ಲ, ಯಾರಿಗೂ ಸುಳ್ಳನ್ನು ಹೇಳಲಿಲ್ಲ, ಎಲ್ರಿಗೂ ಮನವರಿಕೆ ಮಾಡಿದ್ದೇವೆ ಈ ತರ ಅವೈಜ್ಞಾನಿಕ ಕಾಮಗಾರಿ ಆದ್ರೆ ಬಹಳ ತೊಂದರೆ ಆಗ್ತದೆ ಅಂತ ಹೇಳಿ. ಇಲ್ಲಿ ಈ ವೇದಿಕೆ ಮೇಲೆ ನಾವು ಕಾಂಗ್ರೆಸ್ ಬಿಜೆಪಿ ಎಲ್ಲರೂ ಕೂಡ ಇದ್ದೇವೆ. ಎಲ್ಲರೂ ಕೂಡ ಪಕ್ಷಾತೀತವಾಗಿ ಬಂದವರು. ನಾನು ಕೂಡ ಬಿಜೆಪಿಯವನಾಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಮಾನ್ಯ ಬೈಂದೂರು ಶಾಸಕರು, ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಮೊನ್ನೆ ಒಬ್ರು ಪತ್ರಿಕಾ ಪ್ರತಿನಿಧಿ ನನ್ನ ಕಾಲ್ ಮಾಡ್ತಾರೆ. ಅವ್ರ ಪ್ರವೇಶ ಇಲ್ಲಿಲ್ಲ, ಅವರು ಬರ್ಬೋದು ಇನ್ನೇನು. ಅವ್ರು ಹೇಳ್ತಾರೆ, ಸರ್ ನಿಮ್ದೊಂದು ಬೈಟ್ ಬೇಕು ಸರ್ ಅಂತ ಹೇಳಿದ್ರು. ಯಾಕೆ ಸರ್ ಅಂತ ಕೇಳಿದೆ. ನೀರಾವರಿ ಬಗ್ಗೆ ನಾನು ಗೋಪಾಲ್ ಪೂಜಾರರು CM-ಗೆ ಕೊಟ್ಟಂತ ಪತ್ರವನ್ನ ನೋಡಿದ್ದೇನೆ. ಮತ್ತೆ ನಾವೊಂದು 6 ಜನ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ ಮೊನ್ನೆ. ನೀವು ಕೊಟ್ಟ ಪತ್ರವನ್ನು ಓದಿದ್ದೇನೆ. ಅದರಲ್ಲಿ ಎಲ್ಲೂ ಕೂಡ ಏತ ನೀರಾವರಿಯನ್ನು ನಿಲ್ಲಿಸಿ ಅಂತ ತಾವು ಎಲ್ಲೂ ಬರೀಲಿಲ್ಲ. ಆದ್ರೆ ಪ್ರಚಾರ ಬೇರೆ ತರನೇ ಇದೆಯಲ್ಲ ಸರ್ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ನಿಮ್ಗಾದ್ರೂ ಅರ್ಥ ಆಯ್ತಲ್ಲ ಸರ್, ನಮ್ಗೆ ಹೇಳಿ ಸಾಕಾಗೋಗಿದೆ. ಗೋಪಾಲ್ ಪೂಜಾರರಾಗ್ಲಿ ನಾವಾಗ್ಲಿ ಎಲ್ಲೂ ಕೂಡ ಏತ ನೀರಾವರಿಯನ್ನ ನಿಲ್ಲಿಸಿ ಅಂತ ಎಲ್ಲೂ ಕೂಡ ಬರೀಲಿಲ್ಲ. ಗಂಟಿಹೊಳಿ ಅವರು ಹೇಳಿದ್ರು. ಯಾಕಂತಂದ್ರೆ ಬಹಳ ಅವ್ರ ಮೇಲೆ ನಾನೊಂದು ಬೈಟ್ ಕೊಟ್ಟಿದ್ದೆ. ಅವರೊಬ್ರು ಪ್ರಜ್ಞಾವಂತ ಶಾಸಕರು ಅಂತ ಬೆಳಿಗ್ಗೆ ಬೈಟ್ ಕೊಟ್ಟಿದ್ದೆ. ಸಂಜೆ ಹೇಳ್ತಾರೆ ಕೈ ಕಾಲು ಜಪ್ತೇವೆ ಅಂತ ಹೇಳಿ. ಆ ಮಾತಿಗೆ ನಮ್ಮ ಹತ್ರ ಟೀಕೆ ಇಲ್ಲ. ಯಾಕಂತಂದ್ರೆ ಅವ್ರ ಹತ್ರ ನಾವು ಕ್ಷಮೆಯನ್ನು ಕೇಳೋದಿಲ್ಲ. ಆದ್ರೆ ನೀವು ಪ್ರಜ್ಞಾವಂತ ಇದ್ರಿ. ದಯವಿಟ್ಟು ಮೊನ್ನೆ ಮಾಧ್ಯಮದವರೊಬ್ರು ಬರೆದ್ರು, ಸರ್ ವಾರಾಯಿ ಅನ್ನೋದು ಕಾವೇರಿ ಗಲಾಟೆ ಅಂತ ಆಗದೆ ಇರ್ಲಿ ಅಂತೇಳಿ. ಎಷ್ಟು ಪ್ರಜ್ಞಾವಂತ ಮಾಧ್ಯಮದವರು ಅಂತ ಹೇಳಿದ್ರೆ ಸಂಘರ್ಷ ಬೇಡ ಅಂತ ಹೇಳಿ ಜನರನ್ನ ಅವರು ಎಚ್ಚರಿಸ್ತಾ ಇದ್ದಾರೆ. ನಿಮಗೆ ಸಂಘರ್ಷ ಬೇಡ, ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತೇಳಿ. ನಾವು ಆದ್ರೂ ಯುವಕರು 33-34 ವರ್ಷ ಪ್ರಾಯ. ಜನ ನೋಡಿದಾಗ ಏನೇನೋ ಮಾತಾಡ್ಬೇಕಾದ ಅನ್ಸುತ್ತೆ ನಮಗೆ. ಆದ್ರೆ ನಾವು ಕೂಡ ಅದನ್ನ ಮೀರುವ ಹಾಗಿಲ್ಲ. ಒಬ್ಬ ಪ್ರಜ್ಞಾವಂತ ಶಾಸಕರಾಗಿ ನಿಮ್ಮ ಪರವಾಗಿ ನಾವು ಕೂಡ ಕೆಲಸ ಮಾಡಿದ್ದೇವೆ. ನಿಮ್ಮ ಚುನಾವಣೆಯಲ್ಲಿ ನಾವು ಕೂಡ ನಿಮ್ಮ ಕ್ಷೇತ್ರ ಅಲ್ದಿದ್ರು ಕೂಡ ನಮ್ಮ ಭಾಗದವರು ನಿಮ್ಮ ಕಡೆ ಇದ್ದಾಗ ನಾವು ಕೂಡ ನಿಮ್ಮ ಪರವಾಗಿ ಕೆಲಸವನ್ನ ಮಾಡಿದ್ದೇವೆ. ಆದ್ರೆ ನೀವು ಯಾರ ಕೈ ಕಾಲು ಜಪ್ತೀರಿ ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ನೀರಿಗೋಸ್ಕರ ನಾವು ಬೆಂಗಳೂರಿಗೆ ಹೋದದ್ದು ಸತ್ಯ. ಆದ್ರೆ ನೀವು ಹೇಳ್ತಾ ಇದ್ದೀರಿ ಕೈ ಕಾಲು ಜಪ್ಪಬೇಕು ಅಂತೇಳಿ. ದಯವಿಟ್ಟು ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ಇದು ಬಹಳ ತಪ್ಪಾಗ್ತದೆ ಅಂತೇಳಿ. ಯಾಕಂತ ಹೇಳಿದ್ರೆ ಮಾಧ್ಯಮದವ್ರು ಬರ್ತಿದ್ದಾರೆ ವಾರಾಯಿ ಕಾವೇರಿ ಆಗದೆ ಇರ್ಲಿ ಅಂತೇಳಿ. ಸಂಘರ್ಷಕ್ಕೆ ಎಡೆ ಮಾಡಿ ಕೊಡ್ತಿದ್ರು ನೀವು. ಆ ಭಾಗದ ರೈತರು ಮಾಡ್ಲಿಲ್ಲ. ಮೊನ್ನೆ ವೇದಿಕೆಯಲ್ಲಿ ನೀವು ಮಾಡಿದ್ದೀರಿ. ನೀವೇನ್ ಹೇಳಿದಿರಿ, ಕೈ ಕಾಲು ಜಪ್ತೇನೆ ಅಂತೇಳಿ. ಅದು ಸಂಘರ್ಷಕ್ಕೆ ಎಡೆ ಮಾಡಿ ಕೊಡ್ತದೆ. ಅಣೆಕಟ್ಟಿನ ಮೇಲ್ಭಾಗದ ರೈತರಿಗೂ ಅಣೆಕಟ್ಟಿನ ಕೆಳಭಾಗದ ರೈತರಿಗೂ ಸಂಘರ್ಷಣೆಯನ್ನು ಮಾಡಿಕೊಡ್ತದೆ. ದಯವಿಟ್ಟು ಈ ತರದ ಪ್ರಚೋದನಕಾರಿ ಭಾಷಣ ತಾವು ಮಾಡಬೇಡಿ. ನಿಮ್ಮ ಮೇಲೆ ನಿಮ್ಮದ ಪಕ್ಷದ ಜನಪ್ರತಿನಿಧಿ ಆಗಿದ್ಕೊಂಡು ನಾನು ನಿಮ್ಮ ಬಗ್ಗೆ ಕೇಳಿದ್ದೇನೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ. ಆದ್ರೆ ಈ ತರ ರೈತರ ಕೈಕಾಲು ಜಪ್ಪುವಂತ ಹೇಳಿಕೆಯನ್ನು ದಯವಿಟ್ಟು ನೀವು ವಾಪಸ್ ತಗೊಳ್ಬೇಕು ಅಂತ ನಿಮ್ಮಲ್ಲಿ ಆಗ್ರಹವನ್ನ ಮಾಡ್ತಾ ಗೋಪಾಲ್ ಪೂಜಾರಿಗೆ ಮಗದೊಮ್ಮೆ ನಾನು ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.